ಅಂತೂ ಇಂತೂ ನಮ್ಮ ಮನೆಗೆ ಬಂದರೆ ನಮ್ಗೆ ಸಮಾಧಾನ. ಎಲ್ಲೇ ಹೋಗಿರು ನಮ್ಮ ಮನೆಗೆ ಬಂದು ಕುಂತ್ಕೊಂಡು ಒಂದು ಗ್ಲಾಸ್ ನೀರು ಕುಡಿದ್ರೆ ನಮ್ಗೆ ನೆಮ್ಮದಿ. ಸಾಕಾಗೋಯ್ತು. ಆ ಬಸ್ಗಳಾಗ ಈ ರೋಡಾಗ ಪಟ್ಕೆ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಪರವಾಗಿಲ್ಲ, ಮನೆ ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟು ಹೋಗೋನೆ. ಅದಕ್ಕೂ ಹೇಳ್ಬಿಟ್ಟು ಹೋಗಿದ್ನ ನಾನು ಬರ್ತೀನಿ ಅಂತ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಾಸಿ ಗುಡಿಸಿ ಹೋಗೋನೆ. ಎಲ್ಲನ ಹೋಗ್ಲಿ ಬಿಡು, ಹೋಗಿ ಅಡುಗೆ ಮನೆಗೆ ಏನಾಯ್ತೋ ಇಲ್ಲ ನೋಡ್ತೀನಿ ಹೋಗ್ಬಿಟ್ಟು. ಮೌ ಚಂದ್ರಮ್ಮ ಇದೆಯಾ ಒಳಗೆ? ವಾ, ಯಾರದು ಯಾರದು? ಬನ್ರಿ ಒಳಗೆ. ಇದ್ದೀನಿ ಒಳಗೆ ಬನ್ರಿ. ಓ ನೀನಾ ಅಕ್ಕ? ಬಾ ಕುಂತ್ಕ ಬಾ. ನಾನು ಯಾರಪ್ಪ ಇದು ಅನ್ಕೊಂತಿದ್ದೆ. ಇವಾಗ ತಾನೇ ಬನ್ನಿ, ಬಾ ಕುಂತ್ಕ ಬಾ. ಅಯ್ಯೋ ಇಡ್ಲಿ ಬಿಡು, ಕುಂತ್ಕೊಂಡು ಆಗ್ತದೆ. ಅಲ್ಲ ನಿಂಗೆ ಸಾಕ ಟೈಮ ಊರಿಗೆ ಬರಕ್ಕ? ಇಷ್ಟು ದಿನ ಬೇಕಾ? ಬೆಂಗ್ಳೂರಿಗೆ ಹೋಗಿ ಸೆಟ್ಲಾಗ್ಬಿಟ್ಟಿದ್ಯೇ? ಅಯ್ಯೋ ಸೆಟ್ಲಾಗೋದೇನು ಬಂತು, ಹಿಂಗೆ ಅಪರೂಪಕ್ಕೆ ಓದಿನಲ್ಲ ಬಿಡಲ್ಲ. ಇರು 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 ಅಂತಾರೆ. ಅಷ್ಟಕ್ಕೂ ಹೆಂಗೆ ಬರೋದು ಹೇಳಿ, ನಾನು ಅಷ್ಟು ಬರೋಂತ ಮಾಡುವಾಗ ಅದಕ್ಕೆ ಇದು ಬಿಟ್ಟಿದ್ದೆ. ನೀನು ಯಾರು ಕೇಳ್ಬೇಕು ಬಿಡಮ್ಮ. ಓದ್ತೀಯಾ ಬತ್ತೀಯಾ ನೀನು ನನ್ನಂಗ? ನಾನು ಕೇಳು, ನನಗೆ ಯಾರೂ ದಿಕ್ಕಿಲ್ಲೇ. ಬಾ ಒಂದೇ ದಿನ ಬಂದು ಇದ್ಬಿಟ್ಟು ಹೋಗು ಅಂದ್ರೆ ಯಾರೂ ದಿಕ್ಕಿಲ್ಲ ನನಗೆ. ಹೋಗ್ಲಿ ಬಿಡು, ನಿಂಗೆ ಅಷ್ಟು ಮಾತ್ರ ಅವರಲ್ಲ, ಹೋಗ್ಬಿಟ್ಟು ಬಾ. ಅಯ್ಯೋ ಹಂಗಂದಿದ್ದಿದ್ರೆ ನಾನು ನಿನ್ನ ಕರ್ಕೊಂಡು ಓದ್ತಾ ಇದ್ನೆ ಊರ್ಕ ಬೆಂಗ್ಳೂರ್ಕ. ನಂಗೆ ಜ್ಞಾನ ಬಂದಿಲ್ಲ ನೋಡಮ್ಮ. ಅಯ್ಯೋ ಹೋಗ್ಲಿ ಬಿಡಮ್ಮ, ನಂಗೆ ಸರೋಗಲ್ಲ ಆ ಬೆಂಗಳೂರು ಎಲ್ಲರೂ. ನನಗೆ ಇಲ್ಲೇ ಸರಿ, ಇಲ್ಲೇ ಆರಾಮಾಗಿ ಇದ್ಬಿಡ್ತೀನಿ ನಾನು. ಬಾ ಕುಂತ್ಕ ಬಾ. ಇಷ್ಟ ತಿಂದ್ಕೊಂಡಿಟ್ಟೆ, ನಾನು ಕುತ್ಕೋತೀನಿ, ಕುತ್ಕೊಳ್ಳಿ. ಅಯ್ಯೋ ಮ್ಯಾಲೆ ಕುಂತ್ಕೋಕು, ಕೆಳಗಡೆ ತ್ಯಾಮ ಏನು, ಕುಂತ್ಕ ಮ್ಯಾಲೆ. ಇರ್ಲಿ ಬಿಡು ಚಂದ್ರಮ್ಮ. ಕಡ್ದು ತಡಿ ಕುಂತ್ಕೊಂತೀನಿ. ಅಮ್ಮ ತಾಯಿ, ಯಾಕೋ ಬತ್ತಾ ವಯಸ್ಸಾಗೋಯ್ತೇನೋ ಅನಿಸ್ತದ ನಂಗೆ. ಕುಂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕುಂತ್ಕೊಳ್ಳೋಕ್ಕಾಗಲ್ಲ. ನೋಡಿ ಬಿದ್ದು ಹೋಗ್ತದಮ್ಮ. ಈ ಮಾಡ್ಕೋ ಏನೋ, ಈ ಥಂಡಿ ಇನ್ನೂ ಎಷ್ಟು ದಿನ ಹೆಂಗೆ ಇರ್ತದೆ. ನಮ್ಮ ಕಾಲದಾಗೆಲ್ಲ ಹೆಂಗಿದ್ದಿಲ್ಲ ಬಿಡು. ಯಾವ ಕಾಲಕ್ಕೆ ಮಳೆ ಬಿಸಿಲು ಬರಬೇಕು ಎಲ್ಲ ಕರೆಕ್ಟಾಗೆ ಬರ್ತಾ ಇತ್ತು. ಇವಾಗ ನೋಡು ಏನೂ ಇಲ್ಲ. ಅದು ಇಷ್ಟಕ್ಕೂ ನಮ್ಮ ಸೊಸೆರು ಅಂತ ಇದ್ಬಿಟ್ರೆ ಇನ್ನೇನಾಗ್ತದೆ ಹೇಳು? ಅಯ್ಯೋ ಬಿಡು, ನೀನು ಸೊಸೆ ಕತೆ ಯಾವಾಗಲೂ ಇದ್ದಿದ್ದೆ ಅಂತಂಗೆ. ಊರಾಗ ಏನಾಯ್ತು ಹೇಳು? ನಾನು ಇಷ್ಟು ದಿನ ಊರಾಗ ಇದ್ದಿಲ್ಲ, ಏನೇನಾಯಿತು ಎಲ್ಲವೂ ನಂಗೆ ಕೇಳು, ಒಪ್ಸು. ಅಯ್ಯೋ ಬಿಡು, ಏನು ಹೇಳೋದು, ಈ ಊರಾಗ ದಿನ ಇದ್ದಿದ್ದೆ ಒಂದು ಕತೆ ಅನ್ನಂಗೆ ಪರ್ಸೆ ಅದಲ್ಲ. ನೀನು ಒಬ್ಬಳೇ ಬಂದಿದ್ದೀಯಾ? ಕರ್ಕೊಂಬೋದು ನಿನ್ನ ಸೊಸೆನ? ಕೂಗ್ಬಿಟ್ಟು ಬಂದಿದ್ದೀನಿ. ಅವಳು ಒಬ್ಬಳೇ ಏನು ಬರಲ್ಲ. ಆ ಒಟ್ಟಾರದಾಗ ಸುಮಾರು ಜನ ಅವರೇ, ಎಲ್ಲರೂ ಕೇಳಿ ಬಂದಿದ್ದೆ, ಎಲ್ಲರೂ ಬರ್ತಾರಂತೆ. ಹೌದಾ? ಹೋಗ್ಲಿ ಬಿಡು, ಮನೆ ತುಂಬ ಜನ ಇದ್ದರೆ ನಿಂಗೂ ಚಂದ. ಅಂದಂಗೆ ಒಬ್ಬಳೇ ಎಲ್ಲ ಹೆಂಗೆ ಮಾಡ್ತೀಯಾ? ಅಯ್ಯೋ ಅದ್ರ ಪಾಡ್ಕೋದಾಗ್ತದೆ ಬಿಡು. ಎಲ್ಲರೂ ಬಂದರು ಅವ್ರ ಪಾಡ್ಕೊಳ್ಳೋದು ಬಾಡ್ಕೊಂಡು ತಿನ್ಬಿಟ್ಟು ಹೋಯ್ತಾರೆ. ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ಅಂದಂಗೆ ಬಸ್ಸಾಗ ಬತ್ತಾ ನೋಡ್ಕೊ ಬಂದೆ. ನಮ್ಮ ಹೊಲ್ತಾಕ ಅದೇ ಉಲ್ಲೋಮತ್ತಾಗ ಯಾರು ಹಸ್ಲು ಕಟ್ಟಕ್ಕವ್ರೆ, ಯಾರವರು? ನೋಡು, ನೀನು ಕೇಳಬೇಕು ಅಂದ್ಕೊಂಡು ಮರ್ತೋಗ್ಬಿಟ್ಟೆ. ಅಮ್ಮದು ಯಾರೋ ನಂಗೆ ತಿಳಿದು ಹಸುಗಳು ಕಟ್ಟಾಕವ್ರೆ ಮತ್ತು ಹುಲ್ಲುವಾಮ ಎಲ್ಲ ಮಡ್ಕೊಂಡವ್ರೆ. ನನಗೂ ಯಾರೋ ಹೆಂಗೆ ವಿಷಯ ಗೊತ್ತಾಯಿತು. ನಾನು ಹೋಗಿ ಕೇಳಿಲ್ಲ ಯಾಕೆ ಬೇಕು ಅಂತ. ನಾನೇನೋ ಹೋಗಿ ಕೇಳಿದ್ರೆ ನಿಂಗೆ ಯಾಕೆ ಬೇಕು ಹೋಗೋಕ್ಕೋ, ಆ ಎಮ್ಮೆ ಸೈಲೆಂಟ್ ತಗೋಳೆ, ನಿಂಗೆ ಯಾಕೆ ಅಂದ್ಬಿಟ್ರೆ ಅದಕ್ಕೆ ನಿಂಗೆ ಬರಲಿ ನಿಂಗೆ ಕೂಡ ಹೇಳೋಣ ಅಂತ ಕಾಯ್ಕೊಂಡಿದ್ದೆ. ಹೋಗಿ ನೋಡು ಅದು ಏನಂತ. ವಾ ನೋಡ್ದೆ ನಮ್ಮ, ಒಂದು ತಿಂಗಳು ಮನೆಯಾಗಿಲ್ಲ ಅಂದರೆ ಇವರೆಲ್ಲ ಏನು ಕಸ ಕೊಡ್ತಾರೆ ನನಗೆ. ಅಲ್ಲ ಎಷ್ಟು ಧೈರ್ಯ ಇರಬೇಕು ಅವಳ್ಕ. ಯಾರೋ ಹಂಗೆ ತಿಳಿಬೇಕೆ, ಅವಳು ನೋಡ ಮುರ್ದಿಕ್ಬಿಟ್ಟೆ ನಾನು. ಅದು ಏನು ಧೈರ್ಯ ಕಟ್ಟಾಕಲ್ಲ ಗೊತ್ತಾ, ಹಸುಗಳನ್ನ ಹುಲ್ಲು ಅಮ್ಮೆ ಏನು ಅವಳ್ದು ಅನ್ಕೊಂಬಿಟ್ಟವಳೆ ಏನೋ. ನಾನು ತಿಳಿದು ನನ್ನ ಬಗ್ಗೆ ಅವಳ್ಕ ಗ್ರಾಸ ಎಲ್ಲ ಬಿಡ್ಸಾಕ್ಬಿಡ್ತೀನಿ, ನಾನು ಸುಮ್ಮನೆ ಬಿಡಲ್ಲ. ಆಮೇಲೆ ಅಲ್ಲ ಏನೋ ಕೇಳ್ಬಿಟ್ಟು ಕಟ್ಕೊಂಡ್ರೆ ಪರವಾಗಿಲ್ಲ, ಏನೋ ಹೋಗ್ಲಿ ಬಿಡು ಅನ್ಬೋದು. ಕೇಳಿದ್ರೆ ಮಾತ್ರ ಕಟ್ಟಾಕೊಂಬಿಟ್ರೆ ಹೆಂಗಂತೆ? ನೋಡು, ಅವಳು ಈ ಊರವಳು ಅಲ್ಲಂತೆ, ಯಾವುದೋ ಬೇರೆ ಊರಿಂದ ಬಂದವಳಂತೆ. ಏನೋ ಸ್ವಲ್ಪ ನೋಡಿ ವಿಚಾರಿಸ್ಬಿಟ್ಟು ದಿಗ್ಲಿರ್ಲಿ ಅವ್ರಿಗೆ ನಿಂದು. ಏನಾನ ದಿಗ್ಲಿಕ್ಸ್ತೀನಿ ತಡಿ. ಅಂದಂಗೆ ಇವಾಗ ತಾನೇ ಬಂದಿದ್ದೀನಿ, ಕುಂತ್ಕ, ಟೀನ ಕಾಪಿನ ಮಾಡ್ಕೊಂಬತ್ತೀನಿ, ಕುಡಿಯೋಣ. ಅಯ್ಯ ನಂಗೆ ಇಲ್ಲಿ ಬೇಡಮ್ಮ, ನಾನು ಇವಾಗ ತಾನೇ ಕುಡ್ಬಿಟ್ಟು ಬಂದಿದ್ದೀನಿ, ನೀನು ಮಾಡ್ಕೊಂಡು ಕುಡಿ, ನಂಗೇನು ಬೇಡ. ಅರುಣ್ ಮನೆ ಒಳಗಡೆ ಬಂದ್ಬಿಟ್ಟಿದ್ದಾಳೆ. ಈಚೆಗಡೆ ಯಾಕೆ ಕಾಣಿಸ್ತಾನೆ ಇಲ್ಲ? ನನ್ನ ಮರ್ತೋಗ್ಬಿಟ್ಟ ಹಿಂಗೆ. ಅರೆ ಯಾರು ಈ ಹುಡುಗಿ ಡೈರೆಕ್ಟಾಗಿ ಹಂಗೆ ಮನೆ ಒಳಗಡೆ ಬಂದುಬಿಟ್ಟಿದ್ದಾಳೆ. ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಯಾರು ಬೇಕಾಗಿತ್ತು? ಓ ಅವಳು ಇದೇ ಹುಡುಗಿ ಇರ್ಬೋದೇನೋ, ನಮ್ಮ ಅವಳನ್ನ ಮದುವೆ ಆಗಿ ಬಂದಿರೋಳು. ತಡಿ ಸ್ವಲ್ಪ ಚಮಕ್ ಕೊಡೋಣ. ಅಮ್ಮ ಹೇಳ್ತಾ ಇದ್ರು ಜೋರು ಇದ್ದಳೆ ಅವಳು ಅಂತ. ತಡಿ ನಾನು ಸ್ವಲ್ಪ ತೋರಿಸ್ತೀನಿ ನನ್ನ ಹೊಸ ಹೆಂಗಿರುತ್ತೆ ಅಂತ. ಹಾಂ, ನನ್ನನ್ನು ಯಾರು ಅಂತ ಕೇಳ್ತೀಯಾ? ನೀನು ಯಾರು? ಅಯ್ಯೋ ದೇವ್ರಿ, ನನ್ನ ಮನೆಗೆ ಬಂದು ನನ್ನನ್ನು ಯಾರು ಅಂತ ಕೇಳ್ತಾ ಇದೆಯಾ? ನೀನು ಯಾರು ಅಂತ ಮೊದಲು ಹೇಳು.
ಏನು? ಇದು ನಿನ್ನ ಮನೆನಾ? ಇದು ನಿನ್ನ ಮನೆ ಅಲ್ಲ, ಇದು ನನ್ನ ಮನೆ. ಅದೆಲ್ಲ ಬಿಡು. ನೀನು ಯಾರನ್ನಾಗಿ ನನಗೇನಾಗಬೇಕು? ಅರುಣ್ ಎಲ್ಲಿ? ನಾನು ಆವಾಗಲಿಂದ ಕರಿತಾ ಇದ್ದೀನಿ ಅರುಣ್ ಅರುಣ್ ಅಂತ ಅವ್ನು ಕಾಣಿಸ್ತಾನೆ ಇಲ್ವಲ್ಲ. ಹೇ ಹುಡುಗಿ, ನೋಡು, ನೀನು ಅರುಣ್ ಅಂತ ಕರಿತಾರೆ ನನ್ನ ಗಂಡ. ಸ್ವಲ್ಪ ರೆಸ್ಪೆಕ್ಟ್ ಕೊಡು. ರೆಸ್ಪೆಕ್ಟಾ? ನಾನೇ ಕೊಡಬೇಕು ರೆಸ್ಪೆಕ್ಟ್? ಅದು ಅವನಿಗೆ. ಅರೆ, ಎಷ್ಟು ಹೇಳಿದ್ರು ಅರ್ಥನೇ ಆಗ್ತದೆ ಹುಡುಗಿಗೆ. ನೋಡು. ಕುಸುಮ, ಒಂದು ನಿಮಿಷ ಇರು. ಹೇ ಪವಿ, ನೀನು ಯಾವಾಗಲೇ ಬಂದೆ? ನನಗೆ ಫೋನ್ ಮಾಡ್ಬಿಡ್ತಾನೆ ಬರಬೇಕು. ಡೈರೆಕ್ಟಾಗಿ ಹಂಗೆ ಬಂದ್ಬಿಟ್ಟಿದ್ಯಾ? ಅರುಣ್, ನಿನಗೆ ಹುಡುಗಿ ಯಾರು ಅಂತ ಗೊತ್ತಾ? ಹಾಂ, ಗೊತ್ತು. ಯಾಕೆ ಗೊತ್ತಿರಲ್ಲ? ಇವಾಗ್ಲಿಂದನೆಲ್ಲ ನಾನು ಹುಟ್ಟಾಗಿಂದ ಗೊತ್ತು. ಹಾ, ಹುಟ್ಟಾಗಿಂದಾನ? ಅಂದ್ರೆ ಈ ಹುಡುಗಿ ಯಾರು? ಕುಸುಮ, ಇವಳು ನಮ್ಮ ಅಕ್ಕ. ಆ, ನಿಮ್ಮ ಅಕ್ಕನ? ಸಾರಿ, ನನಗೆ ಗೊತ್ತಿದ್ದಿಲ್ಲ. ನಾನು ಕೇಳಿದಾಗ ನೀವು ಹೇಳ್ಬೇಕಿತ್ತು ತಾನೇ ನನ್ನ ಅಕ್ಕ ಅಂತ. ಸುಮ್ಮನೆ ನೀವು ಸುಮ್ಮನೆ ಹಾಗೆ ತಮಾಷೆ ಮಾಡ್ತಾ ಇದ್ದೆ. ನಮ್ಮಮ್ಮ ಮೊನ್ನೆ ಬಂದಿದ್ರಲ್ಲ, ಅವ್ರು ನಿನ್ನ ಬಗ್ಗೆ ತುಂಬ ಹೇಳ್ತಾ ಇದ್ರು. ಟೆಸ್ಟ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೆ ಹಂಗೆ ಹೇಳಿದೆ. ನನಗೇನು ಬೇಜಾರಿಲ್ಲ ಬಿಡಿ. ಅಂದಂಗೆ ಈ ಫ್ಲವರ್ ನಿಂಗೆ ತಗೋ. ಥ್ಯಾಂಕ್ ಯು. ಪವಿ, ಅಂದಂಗೆ ಏನು ಮದುವೆ ಹೆಣ್ಣಾಗ್ಬಿಟ್ಟಿದ್ಯಂತೆ? ಮದುವೆ ಫಿಕ್ಸ್ ಆಗಿದೆ. ನನಗೊಂದು ಮಾತು ನೀನು ಹೇಳಿಲ್ವಲ್ಲೇ? ಅಯ್ಯೋ, ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ಕಣೋ. ನೀನೆಲ್ಲಪ್ಪ, ನಿನ್ನ ಮೊದಲು ಬ್ಯುಸಿ ಆಗಿಬಿಟ್ಟಿದ್ಯಾ? ನನ್ನ ಮದುವೆ ಬಗ್ಗೆ ನಿಂಗೆ ಚಿಂತೆ ಇರುತ್ತೆ ಹೇಳು. ಪವಿ, ನಿನಗೆಲ್ಲ ಗೊತ್ತು ತಾನೇ ಕಣೆ. ಗೊತ್ತಿದ್ದು ಹಿಂಗೆ ಕೇಳ್ತೀಯಲ್ಲ. ಸರಿ, ಅದೆಲ್ಲ ಇರಲಿ ಬಿಡು. ಅಂದಂಗೆ ಹೆಂಗಿದೆ ಲೈಫು? ಹುಡುಗಿ ಓಕೆನಾ? ಮನೆ ಸೆಟ್ ಆಯ್ತಾ? ಮನೆಗಿರ್ಲಿ ಬಿಡು. ದೊಡ್ಡಮ್ಮಂಗೆ ಒಪ್ಪಿಗೆ ಆದ್ಲಾ? ಸದ್ಯಕ್ಕಂತೂ ತೊಂದರೆ ಇಲ್ಲ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ನೋಡ್ತಾ ಇರಬೇಕು ಅತ್ತೆ ಸೊಸೆ ಹೆಂಗಿರ್ತಾರೆ ಅಂತ. ಕುಸುಮ, ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ಇವನು ನನಗೆ ಯಾವಾಗಲೂ ಹೇಳ್ತಿದ್ದ ನಿನ್ನ ಬಗ್ಗೆ, ಆ ಹುಡುಗಿ ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ. ಹಾಗಾಗಿ ನನಗೆ ನಿನ್ನ ಪರಿಚಯ ತುಂಬ ಚೆನ್ನಾಗೇ ಇದೆ. ಓ ಹೌದಾ? ನನಗೆ ಯಾವತ್ತೂ ಹೇಳಿಲ್ಲ ನಂಗೆ ಒಬ್ರು ಅಕ್ಕ ಇದ್ದಾರೆ ಅಂತ. ಅಂದರೆ ನೀವು ಅಕ್ಕ ಅಂದರೆ ಮೊನ್ನೆ ಒಂದು ಆಂಟಿ ಬಂದಿದ್ದಾಳ, ಅವ್ರ ಮಗಳ ನೀವು? ಹಾಂ ಹೌದು, ನಾನು ಅವ್ರ ಮಗಳೇ. ನನಗೆ ನನ್ನ ಮದುವೆ ಫಿಕ್ಸ್ ಆಗಿದೆ. ನೀವಿಬ್ಬರು ಖಂಡಿತ ಮಿಸ್ ಮಾಡದೆ ಬರಬೇಕು, ಆಯಿತಾ? ಅಯ್ಯೋ, ನನಗೇನೋ ಬರಬೇಕು ಅಂತ ಆಸೆ ಇದೆ, ಆದರೆ ಆಂಟಿ ಕಳಿಸ್ಬೇಕಲ್ಲ. ನನ್ನ ಖಂಡಿತ ಅವ್ರು ಹೊರಗಡೆ ಕಳಿಸಲ್ಲ. ಅವ್ರಿಗೆ ನಾನು ಇಷ್ಟನೇ ಇಲ್ಲ. ಹಂಗಿರ್ಬೇಕಾದ್ರೆ ನನ್ನನ್ನು ಅವ್ರ ಜೊತೆ ಮದುವೆ ಕರ್ಕೊಂಬರ್ತಾರಾ? ಆಗಲ್ಲ ಬಿಡಿ. ನನಗೆ ಅದೆಲ್ಲ ಏನು ನೆಪ ಎಲ್ಲ ಹೇಳೋಂಗಿಲ್ಲ. ನೀವಿಬ್ಬರು ನನ್ನ ಮದುವೆಗೆ ಬರಲೇಬೇಕು. ನೋಡು ಅರುಣ್, ನೀನು ಈ ಹುಡುಗಿನ ಮದುವೆ ಕರ್ಕೊಬರೋ ಜವಾಬ್ದಾರಿ ನಿಂದು. ಅಮ್ಮಂಗೆ ಒಪ್ಪಿಲ್ಲ, ಅಕ್ಕ ಒಪ್ಪಿಲ್ಲ ಅಂತ ನನಗೆಲ್ಲ ಏನು ಹೇಳೋಂಗಿಲ್ಲ, ಸರಿನಾ? ಸರಿ ಬಿಡೆ ಮಾರೈತಿ, ಕರ್ಕೊಬರ್ತೀನಿ. ಅಂದಂಗೆ ಹುಡುಗ ಏನು ಕೆಲಸ ಮಾಡ್ತಾವನೆ? ಹುಡುಗ ಬಂದು LSL ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೇ ಬೆಂಗಳೂರಲ್ಲೇ ಇರೋದು. ಮತ್ತು ಅಪ್ಪ ಅಮ್ಮ ಇದ್ದಾರೆ, ಒಬ್ಬ ಮಗಳಿದ್ದಾಳೆ. ಹಾಂ ಹೌದು ಅಲ್ಲ, ನಮ್ಮ ಅಣ್ಣನೂ LSL ಕಂಪ್ನಿಲೇ ಕೆಲಸ ಮಾಡ್ತಾ ಇದ್ದ. ಇವ್ರು ಹೇಳ್ತಾರೋ ಮಾತು ಕೇಳಿದ್ರೆ ನಮ್ಮ ಅಣ್ಣ ನೆನಪಾಗ್ತಾ ಇದ್ದಾನೆ, ಪಾಪ ಅವನು. ಏನು ಜಾಬ್ ಮಾಡ್ತಾ ಇದ್ದಾನ? ಪವಿ, ಅದು ನೀನು ಲವ್ ಮ್ಯಾರೇಜಾ? ಇಲ್ಲ ಕಣೋ, ಅರೇಂಜ್ಡು. ಯಾಕೆ ಹೇಳ್ತಿದ್ಯಾ? ನನಗೆ ಗೊತ್ತಾಯ್ತು ಬಿಡು. ಸದ್ಯಕ್ಕೆಲ್ಲ ಮಾತಾಡೋದು ಬೇಡ, ಅದೆಲ್ಲ ಇರಲಿ ಬಿಡು. ಅಂದಂಗೆ ನಿಂಗೆ ಒಂದಿನ ಮೀಟ್ ಮಾಡಿಸ್ತೀನಿ ಬಾರು. ಅಂದಂಗೆ ಹುಡುಗಿನ ಕರ್ಕೊಂಡು ಬಾ, ಒಬ್ಬನೇ ಬರಬೇಡ ಆಯಿತಾ? ನೋಡೋಣ, ಮದುವೆಗೆ ಮೊದಲು ಭೇಟಿ ಆಗಬೇಕು ಅಂತಿದ್ರೆ ಭೇಟಿ ಆಗೋಣ. ಇಲ್ಲ ಅಂದರೆ ಡೈರೆಕ್ಟಾಗಿ ಮದುವೆ ಗಂಡಿನ ಅಲಂಕಾರದಲ್ಲಿ ನೋಡಬೇಕಾಗುತ್ತೆ ಅಷ್ಟೇ. ಆವಾಗ ಮೀಟ್ ಮಾಡೋಕ್ಕೆ ನೀ ಹೊರಗಿನವನ? ನನ್ನ ತಮ್ಮ ತಾನೇ? ಇಲ್ಲ, ಅದಕ್ಕೆ ಮೊದಲೇ ಮೀಟ್ ಮಾಡಿಸ್ತೀನಿ ಬಿಡು. ಸರಿ, ಅಂದಂಗೆ ದೊಡ್ಡಮ್ಮ ಇಲ್ಲಿ. ದೊಡ್ಡಮ್ಮ ಮಾತಾಡ್ಸ್ಕೊಂಡು ಹೋಗ್ತೀನಿ. ನಂಗೆ ತುಂಬ ಅರ್ಜೆಂಟ್ ಕೆಲಸ ಇದೆ. ನನಗೇನು ಎಷ್ಟು ಕೆಲಸ ಮಾಡಬೇಕು ಗೊತ್ತಾ? ಪಾರ್ಲರಿಗೆ ಹೋಗಬೇಕು, ಶಾಪಿಂಗ್ ಹೋಗಬೇಕು, ಅಪ್ಪಪ್ಪ ನನಗೆ ತುಂಬ ಕೆಲಸ ಇದೆ. ನಾನು ತುಂಬ ಬ್ಯುಸಿ. ಇದ್ದಾರೆ, ಹೋಗಿ ಮೇಲೆ. ಕುಸುಮ, ಅಂದಂಗೆ ನಾನು ಬರ್ತೀನಿ. ಮದುವೆಗೆ ಮಿಸ್ ಮಾಡೋಂಗಿಲ್ಲ. ಸರಿ ಅಕ್ಕ, ಬರ್ತೀವಿ ಬಿಡಿ. ಹೇ, ನಾನು ನಿನಗೆ ಅಕ್ಕ ಅಲ್ಲ, ಅವನಿಗಷ್ಟೇ ಅಕ್ಕ. ನಾನು ನಿನಗೇನಾಗ್ತೀನಿ? ಅದಕ್ಕೆ. ಹಾಂ, ಅದಕ್ಕೆ ಅಂತ ಕರಿ. ನನಗೆ ಮಾತು ಕೇಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಂ, ಅದಕ್ಕೇನಾ? ಹಾಂ ಸರಿ. ಯಾಕೆ ಹಂಗೆ ನೋಡ್ತಿದ್ದೆ ಅವಳನ್ನೇ? ಇಲ್ಲ ಕಣೋ, ಅವ್ರ ಅದಕ್ಕೆ ಅಂತ ಕರಿ ಅಂದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಕುಸುಮ, ಮನೆ ನೆನಪಾಯ್ತಾ? ಹಾಂ, ಅಂದಂಗೆ ನಿಮ್ಮಮ್ಮ ನಮ್ಮನ್ನ ಮದುವೆ ಕರ್ಕೊಂಡು ಹೋಗ್ತಾರಾ? ಒಂದು ವೇಳೆ ಕರ್ಕೊಂಡು ಹೋಗ್ಬೇಕು ಒಪ್ಕೊಂಡ್ರೆ ನಂಗೆ ಶಾಪಿಂಗ್ ಮಾಡಿಸೋ ಆಯ್ತಾ? ನನ್ನ ಹತ್ರ ಏನು ಬಟ್ಟೆ ಎಲ್ಲ ಏನೂ ಇಲ್ಲ ಕಣೋ ಮದುವೆಗೆ ಕರ್ಕೊಂಡು ಹೋಗೋಕ್ಕೆ. ಅಯ್ಯೋ ಬಿಡೆ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ನಿಂಗೆ ಏನು ಬೇಕು ಹೇಳು, ಎಲ್ಲ ನಾನು ಕೊಡಿಸ್ತೀನಿ. ಹೌದಲ್ಲ,
ನಾನು ಮರ್ತೇ ಬಿಟ್ಟಿದ್ದೆ. ನನಗಿನ್ನೂ ನೀನು ಹಳೇ ಅರುಣ್ ಥರನೇ ಕಾಣಿಸ್ತಿದ್ಯಾ. ಸರಿ ಬಿಡು, ಅಮ್ಮ ಒಪ್ಕೊಳ್ಳಿ, ಆಮೇಲೆ ನೋಡೋಣ. ಹಲೋ, ಹಾಂ ಹೇಳಿ, ಹೇಗಿದ್ದೀರಾ? ಹಾಂ ಹೌದೌದು. ಇಲ್ಲ, ಅದು ಏನಕ್ಕೆ ಅಂದರೆ ಹೀಗೆ ಬೋರ್ ಆಗ್ತಾಯಿತ್ತು ಮನೆಯಲ್ಲಿ, ಅದಕ್ಕೆ ಕೇಳಿದೆ. ಸಿಗುತ್ತೆ ಅಲ್ವಾ? ಹಾಂ ಪರವಾಗಿಲ್ಲ. ಸ್ಯಾಲ್ರಿ ಡಿಮ್ಯಾಂಡ್ ಎಲ್ಲ ಏನೂ ಇಲ್ಲ, ಎಕ್ಸ್ಪೆಕ್ಟೇಷನು ಏನಿಲ್ಲ. ಹಾಂ 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 ಹೌದು, ಡಿಗ್ರಿ ಕಂಪ್ಲೀಟ್ ಆಗಿದೆ ನಂದು. ಹಾಂ, ಸರ್ಟಿಫಿಕೇಟ್ ಎಲ್ಲ ನನ್ನ ಹತ್ರ ಇದೆ. ಹೌದು. ಹೌದಾ? ಹಾಂ ಸರಿ, ಹಾಗಿದ್ರೆ ಪರವಾಗಿಲ್ಲ. ಹಾಗಾದ್ರೆ ನಾನು ಯಾವಾಗ ಬರಲಿ? ಹೌದಾ, ಸರಿ ಹಾಗಿದ್ರೆ. ಮಂಗಳ, ಹಾಂ ಸರಿ ಹಾಗಿದ್ರೆ. ಓಕೆ ಬರ್ತೀನಿ. ಇಲ್ಲ ಹಂಗೆಲ್ಲ ಏನೂ ಇಲ್ಲ, ಬರ್ತೀನಿ. ಸರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ರೀ. ಓ, ಇವಾಗ ಬಂದ್ರಾ ನೀವು? ಅಂತೂ ನಿಮ್ಗೆ ನೆನಪಾಯ್ತಲ್ಲ ನನಗೆ ಹೆಂಡತಿ ಮಗು ಇದೆ ಅಂತ. ಯಾಕೆ ಮಕ್ಕಳ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಮತ್ತೇನೇನ್ರಿ, ನೀವು ಈ ಕಡೆ ಬಂದು ಎಷ್ಟು ದಿನ ಆಯಿತು? ನನಗೆ ಫೋನ್ ಮಾಡಿ ಕರೆದಷ್ಟೇ ಬರ್ತೀರ, ನೀವು ಬರಲ್ವಾ? ಮತ್ತೆ ಯಾಕೆ ಬೇಕಾಗುತ್ತೆ ನಿಮಗೆ, ನಾನೇ ಆಗಲಿ ಮಗು ಆಗಲಿ? ಮಂಗಳ, ನೀನೇನು ಮಾತಾಡ್ತಾ ಇದೀಯಾ? ಮತ್ತೇನ್ರಿ, ಈ ಮನೆ ಒಳಗಡೆ ನಾನು ಮತ್ತು ಆಯಿ ಮಗು ಇಷ್ಟೇ ಜನ ಇದ್ದು ನಂಗೆ ತಲೆ ಕೆಟ್ಟೋಗಿದೆ. ಅದರಲ್ಲಿ ಆಯಿ ಬೇರೆ ಸಂಜೆ ಮನೆಗೆ ಹೊಂಟೋಗ್ಬಿಟ್ಟಾಳೆ. ನಾನು ಮಗು ಇಬ್ಬರೇ. ಆ ಮಗುನ ಒಂದು ಮಾತಿಲ್ಲ, ಕತೆ ಇಲ್ಲ, ಏನೂ ಇಲ್ಲ. ನನಗೊಂದು ಹುಚ್ಚಿಡ್ಬಿಟ್ಟಿದೆ. ಬಿಡ್ತು ಅನ್ನೋ ಮಂಗಳ, ಮಗು ಬಗ್ಗೆ ಹಂಗೆ ಮಾತಾಡ್ತೀಯಾ? ಅದು ಮಾತಾಡದೇ ಇರಲಿ, ನಡೀದೇ ಇರಲಿ, ಅದು ನಮ್ಮ ಮಗುನೇ ಅಲ್ವಾ? ನೀನ್ ತಾನೇ ಅದ್ರ ಮಗು ತಾಯಿ. ಹೌದು ರೀ, ನಾನೇ ಆ ಮಗುವಿನ ತಾಯಿ. ನನಗೆ ಆ ಜವಾಬ್ದಾರಿ ಇದೆ. ತಂದೆಯಾಗಿ ನೀವೇನು ಜವಾಬ್ದಾರಿ ತೊಗೊಂಡಿದ್ದೀರ ಅದನ್ನ ಹೇಳಿ ಮೊದಲು ನನಗೆ. ಯಾವಾಗಲೂ ಒಂದ್ಸರಿ ಬರ್ತೀರಾ, ಏನೋ ಕಾಸು ಕೊಡಬೇಕು ಅನ್ಸರಿ ಕೊಡ್ತೀರಾ, ಏನಿದೆ ಏನಿಲ್ಲ, ನೀನು ತಿಂದ್ಯಾ ಬಿಟ್ಯಾ ಏನೂ ಕೇಳಲ್ಲ, ಸುಮ್ಮನೆ ಹೋಗ್ತಾ ಇರ್ತೀರಾ. ಹಂಗಲ್ಲ ಮಂಗ್ಲ, ಸ್ವಲ್ಪ ನೀನು ಅರ್ಥ ಮಾಡ್ಕೋ. ಅಲ್ಲೂ ನಮ್ಮ ಸಂಸಾರ ಅಂತ ಇದೆಯಲ್ಲ, ಅಲ್ಪರಿ ಮಗು, ನನಗೂ ಇದೆ ಸಂಸಾರ. ಹಾಂ ನಿಜಾನೇ, ನಿಮ್ಮ ಸಂಸಾರ ಅದು. ಮತ್ತು ನಾನು ಯಾರು? ನಾನು ನಿಮ್ಮ ಸಂಸಾರ ಅಲ್ವಾ? ನಾನು ನಿಮ್ಮ ಜವಾಬ್ದಾರಿ ಅಲ್ವಾ? ಹೇಳಿ. ಇಲ್ಲ ಅಂತ ಯಾವಾಗ ಹೇಳ್ದೆ? ನಾನು ನಿಂಗೇನು ಕಡಿಮೆ ಮಾಡಿದ್ದೀನಿ ಹೇಳು? ಇದಕ್ಕೆ ಮನೆ ಇಲ್ವಾ, ಬಟ್ಟೆ ಇಲ್ವಾ, ಊಟಕ್ಕೇನು ಇಲ್ವಾ? ಎಲ್ಲ ಸೌಕರ್ಯ ಮಾಡ್ತೀನಿ ತಾನೆ, ಮತ್ತೇನು? ಸಾಕಾರಿ, ಹೊಟ್ಟೆಗೆ ಬಟ್ಟೆಗೆ ಇದ್ಬಿಟ್ಟು ಸಾಕಾ? ಮತ್ತೆಲ್ಲ ಏನು ಬೇಡವಾ? ನನಗೊಂದು ಮಗು ಇದೆ. ಆ ಮಗುಗೆ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ನಿಮ್ಗೆ ಜವಾಬ್ದಾರಿ ಇಲ್ವಾ? ನಾನು ನಿಮ್ಗೆ ಎಷ್ಟು ಸರಿ ಹೇಳಿದ್ದೀನಿ, ಈ ಪಾಪುಗಿದ ಸಮಸ್ಯೆ ಇದೆ ರೀ, ಕರ್ಕೊಂಡು ಹೋಗೋಣ ಹಾಸ್ಪಿಟ್ಲಿಗೆ ಅಂತ. ನೀವು ತಲೆಗೆ ಹಾಕ್ಕೊಂಡ್ರಾ? ಕರ್ಕೊಂಡು ಹೋಗಿತ್ತಲ್ಲ ಮಂಗಳ ಅವತ್ತು. ಡಾಕ್ಟ್ರು ಏನು ಹೇಳಿದ್ರು ಹೇಳು? ಒಂದು ಸ್ವಲ್ಪ ದಿನ ಸರಿ ಹೋಗ್ತಾನೆ ಅಂತ ಹೇಳ್ತಿದ್ದಾನೆ, ಅದಕ್ಕೆ ನಾನು ಸುಮ್ಮನೆ ಆಗಿದ್ದೀನಿ. ಇಲ್ಲ ರೀ, ಪಾಪಗೆ ವರ್ಷ ತುಂಬ್ತಾನೆ. ಅವ್ನಿಗೆ ಆಲ್ರೆಡಿ ಮಾತಾಡಬೇಕಾಗಿತ್ತು. ಅವನಿಗೇನೋ ಸಮಸ್ಯೆ ಇದೆ, ನಂಗೆ ಗೊತ್ತಿಲ್ಲ ಈ ಸಮಸ್ಯೆ ಇದೆ ಅಂತ. ಹಾಂ, ಸಮಸ್ಯೆ ಇದೆ ಪಾಪುಗಲ್ಲ, ನಿನಗೆ ಅಲ್ಲ. ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ಆ ಮಗುನ ಒಂದ್ಸಲ ಮುದ್ದಾಗಿ ಮಾತಾಡ್ಸಿದ್ಯಾ, ಪ್ರೀತಿ ತೋರಿಸಿದ್ಯಾ? ಇಲ್ಲ, ಯಾವಾಗಲೂ ಆಯಿ ಕೈ ಕೊಟ್ಟು ಆ ಮಗುನ ಹಾಳು ಮಾಡ್ಬಿಟ್ಟೆ ನೀನು. ಏನು ಹೇಳ್ತಾ ಇದ್ದೀರಾ ನೀವು? ಆ ಮಗು ಹಂಗಾಗಕ್ಕೆ ನಾನು ಕಾರಣನ? ನಾನೇನು ಮಾಡಿದೆ? ನೀನು ಏನು ಮಾಡ್ದ? ಒಂದು ತಾಯಿಯಾಗಿ ಮಗು ಹೆಂಗೆ ಪ್ರೀತಿ ಕೊಡಬೇಕು ಅಂತ ಆ ಪ್ರೀತಿ ನೀನು ಕೊಟ್ಟಿದ್ಯಾ? ಇಲ್ಲ. ಹೋ, ನೀವು ಹಂಗೆ ಹೇಳ್ತಿದ್ದೀರಾ? ಆಯ್ತು ಬಿಡಿ, ನನಗೆಲ್ಲ ಇವಾಗ ಅರ್ಥ ಆಗ್ತಾ ಇದೆ. ನೀವು ಯಾಕೆ ಇಲ್ಲಿಗೆ ಬರಲ್ಲ, ಮಗುನ ಯಾಕೆ ಮುದ್ದು ಮಾಡಲ್ಲ ಅಂತ. ಯಾಕೆಂದರೆ ನಿಮ್ಗಿದ್ದಾಳಲ್ಲ ಆ ಹೆಂಡತಿ, ಆ ಅನಾಥ ಮಗು, ಅವರಿಬ್ಬರೇ ಸಾಕು ನಿಮಗೆ. ಮಂಗಳ, ಮುಚ್ಚು ಬಾಯ್. ನಾನು ಯಾಕೆ ಮುಚ್ಚಬೇಕು ಬಾಯಿ? ಯಾಕೆ ಸತ್ಯ ಆಚೆ ಬಂತು ಅಂತ ನಿಮಗೆ ಭಯ ಆಗ್ತಾ ಇದೆಯಾ? ನೀವು ಈ ಥರ ಮಾಡ್ತಂತ ನಾನು ಖಂಡಿತ ಅಂದ್ಕೊಂಡಿದ್ದಿಲ್ಲ. ಸಾಕು, ನಿಮ್ಮ ಸಹವಾಸ ನಂಗೆ ಸಾಕು. ನನಗೆ ಗೊತ್ತು ನನ್ನ ಮಗು ಹೆಂಗೆ ಸಾಕಬೇಕು, ಹೆಂಗೆ ನೋಡ್ಕೋಬೇಕು ಅಂತ. ನೀವು ಇನ್ಮೇಲೆ ನಿಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ನೀವು ಅಲ್ಲೇ ಇದ್ಬಿಡಿ ಆ ಹೆಂಡತಿ ಮಗು ಜೊತೆನಲ್ಲೇ. ಛೇ, ನೀನು ಎಂಥ ಹುಡುಗಿ, ನೀನು ಹಿಂಗೆ ಅಂತ ನಂಗೆ ಗೊತ್ತೇ ಇದ್ದಿಲ್ಲ. ಯಾಕೆ ಇಷ್ಟು ಬದಲಾಗ್ಬಿಟ್ಟೆ ನೀನು? ಇವಾಗ ನನಗೆ ಮಾತಾಡೋಕೆ ಆಗ್ತಾಯಿಲ್ಲ, ನಾನು ಹೋಗ್ತೀನಿ. ಹೋಗಿ, ಎಲ್ಲಿ ಹೋಗ್ತೀರ ಹೋಗಿ. ನಿಮ್ಮ ಗಂಡಸ್ರ ಬುದ್ಧಿನೇ ಇಷ್ಟು.